ಚುನಾವಣೆ ನಂತರ ಬಿಹಾರ ನಂತರ ನಮ್ಮ ಸರ್ಕಾರ 2 ವರ್ಷ ಕಂಪ್ಲೀಟ್ ಮಾಡುತ್ತೆ. 2.5 ವರ್ಷ ಕಂಪ್ಲೀಟ್ ಆಗುತ್ತೆ. ಅದಾದಮೇಲೆ ಒಂದು ಚಿಂತೆ ನಡೀತಾ ಇದೆ. ಏನಂತ ಹೇಳಿದ್ರೆ ಏನಂತ ಹೇಳಿದ್ರೆ 2 ವರ್ಷ ಮಂತ್ರಿಗಳು ಒಳ್ಳೆ ಕೆಲಸ ಮಾಡಿದ್ದಾರೆ, ಅವ್ರಿಗೆ ಪಕ್ಷ ಸಂಘಟನೆ ಹಾಕಿ ಹೊಸಬರಿಗೆ ಅವಕಾಶ ಕೊಡಬೇಕು ಅಂತ ಒಂದು ಚಿಂತೆ ನಡೀತಾ ಇದೆ. ಅದು ಬಿಹಾರ ಎಲೆಕ್ಷನ್ ನಂತರ ಕೆಲವ್ರನ್ನ ಪಕ್ಷ ಸಂಘಟನೆ ಹಾಕ್ತಾರೆ, ಕೆಲವ್ರನ್ನ ಹೊಸ ಮಂತ್ರಿಮಂಡಲದಲ್ಲಿ ಸೇರಿಸ್ಕೊಳ್ತಾರೆ ಅಂತ ಚಿಂತನೆ ಮುಖ್ಯಮಂತ್ರಿಗಳಿಗೆ ಮತ್ತು ಪಕ್ಷದ ಹೈಕಮಾಂಡ್ಗಿದೆ. ಅದು ಬಿಹಾರ ಚುನಾವಣೆ ನಂತರ. ಕೋಕ್ ಅಂದರೆ ಏನು ಅರ್ಥ ಆಗಲಿಲ್ಲ ನನಗೆ. ಅಲ್ಲ, ಔಟ್ ಅಂದರೆ ಏನು? ಈಗ 2.5 ವರ್ಷ ಮಂತ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಹಾಗಾದ್ರೆ ಯಾರು ಪರ್ಮನೆಂಟ್ ಮಂತ್ರಿ ಇರಬೇಕಂತಾನೆ ಇದೆಯಾ? ಇಲ್ವಲ್ಲ. ಪಕ್ಷ ಸಂಘಟನೆ ಕೂಡ ಕೆಲವು ಮಾಡಬೇಕಲ್ಲ. ಔಟು ಇಲ್ಲ, ಇನ್ನೊಂದೇನು ವರ್ಡ್ ಹೇಳಿದ್ರಿ ನೀವು? ಕೋಕು ಇಲ್ಲ, ಔಟು ಇಲ್ಲ. 2 ವರ್ಷ ಒಳ್ಳೆ ಕೆಲಸ ಮಾಡಿದ್ದೀರಾ, ಪಕ್ಷಕ್ಕೆ ನಿಮ್ಗೆ ಬೇಕಾಗಿದೆ, ಅದಕ್ಕೆ ಪಕ್ಷ ಸಂಘಟನೆ 2 ವರ್ಷ ಮಾಡಿ. ಯಾಕಂದರೆ 2028 ಕೂಡ ನಾವೇ ಅಧಿಕಾರಕ್ಕೆ ಬರ್ತೀವಿ. ಹಾಗಾದ್ರೆ ನಮಗೆ ಹಿರಿಯರು ಕೂಡ ಬೇಕಾಗಿದ್ದಾರೆ, ಮಂತ್ರಿಗಳು ಮಂತ್ರಿಯಾಗಿ ಎಕ್ಸ್ಪೀರಿಯನ್ಸ್ ಇದ್ದವ್ರು ಬೇಕಾಗಿದ್ದಾರೆ, ಅವರು ಕೂಡ ಪಕ್ಷಕ್ಕೆ ಕೆಲಸ ಮಾಡಬೇಕಂತ ಚಿಂತನೆ ನಡೀತಾ ಇದೆ. ಅಂತಿಮವಾಗಿ ತೀರ್ಮಾನ ಪಕ್ಷದ ಹೈಕಮಾಂಡ್ ಮತ್ತು ಮುಖ್ಯಮಂತ್ರಿಗಳು. ಅಲ್ಲ, ಪರೀಕ್ಷೆ ಆಗಲ್ಲ, ಆ ನಂಬರ್ ಇಲ್ಲ, ಒಟ್ಟಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕಂತ. ಹೋದ ಎಕ್ಸ್ಪ್ಯಾನ್ಷನಲ್ಲಿ 23ರಲ್ಲಿ ನಾನು ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ದೆ. ಡಿ ಕೆ ಶಿವಕುಮಾರ್ ಜೊತೆ ನಾನು, ರಾಮಲಿಂಗಾರೆಡ್ಡಿ, ಸತೀಶ್ ಜಾರಕಿಹೊಳಿ, ಈಶ್ವರ್ ಖಂಡ್ರೆ ನಾವು ವರ್ಕಿಂಗ್ ಫ್ರೆಂಡ್ಸ್ ಇದ್ವಿ. ಭಾಳಷ್ಟು ನಾವೆಲ್ಲ ಸೇರಿ ಕೆಲಸ ಮಾಡಿ ಇವತ್ತು ಅಧಿಕಾರಕ್ಕೆ ಬರೋದು ನಮ್ಮದು ಕೂಡ ಪಾತ್ರ ಇದ್ದೇ ಇದೆ. 23ರಲ್ಲಿ ಕ್ಯಾಬಿನೆಟ್ ಜಾಯ್ನ್ ಆಗಬೇಕಾಯ್ತು ನಾನು, ಗೊತ್ತಿಲ್ಲ, ಅಂತಿಮ ಗಳಿಗೆಯಲ್ಲಿ ನನ್ನ ಹೆಸರು ಬಿಟ್ಟೋಯ್ತು. ಅದು ಈ ಸಲ ವಿಶ್ವಾಸ ಇದೆ, ಯಾಕಂದರೆ ಪಕ್ಷಕ್ಕೆ 43 ವರ್ಷ ಪ್ರಾಮಾಣಿಕವಾಗಿ ದುಡಿದಿದ್ದೀನಿ. ಹೋದ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರುವಲ್ಲಿ ನಮ್ಮದು ಕೂಡ ಪಾತ್ರ ಇದೆ. ಅದರಿಂದ ಮುಂದಿನ ದಿನಗಳಲ್ಲಿ ಪಕ್ಷದ ವರಿಷ್ಠರು ಮತ್ತು ಮುಖ್ಯಮಂತ್ರಿಗಳು ಒಂದು ಅವಕಾಶ ಕೊಡ್ತಾ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದೀನಿ. ಪಕ್ಷಕ್ಕೆ ಕೆಲಸ ಮಾಡುವಂಥ ಹಿರಿಯ ಸಚಿವರು ಯಾರು ಸರ್ ಅಂತ ಅದು ಪ್ರಶ್ನೆ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಒಂದ್ಸರಿ ನೀವು ಹೇಳಿದ್ರಿ ಹಿರಿಯ ಶಾಸಕರು ಕೂಡ ಅವಕಾಶ ಕೊಡಬೇಕನ್ನೋದನ್ನ ಹೇಳಿದ್ರಿ. ಯಾರು ಸರ್ ಅಂತವ್ರು ಯಾರಿದ್ದಾರೆ? ಕೆಲವರು 3 ಸಲ MLA ಆದವರಿದ್ದಾರೆ, ಕೆಲವರು 2 ಸಲ MLA ಇದ್ದಾರೆ. ಅವರು ಕೂಡ ನಾವು ಕೂಡ ಮಂತ್ರಿ ಆಗಬೇಕಂತ ಬಯಸ್ತಾ ಇದ್ದಾರೆ. ಬಯಸೋದೇನು ತಪ್ಪಿಲ್ಲ. ಅದರಿಂದ ನಾನೇನು ಹೇಳಿದೆ, ಕೆಲವನ್ನ ಅದು ಯಾರ್ಯಾರು ಮಾಡಬೇಕು ಯಾರು ಬಿಡಬೇಕಂತ ತೀರ್ಮಾನ ವರಿಷ್ಠರದು. ಆದರೆ ಎಲ್ಲ ಕಡೆ ಹಿರಿಯರನ್ನ ಕೆಲವು ಮಂತ್ರಿಗಳನ್ನ ಪಕ್ಷಕ್ಕೆ ಉಪಯೋಗಿಸುವಂಥ ಚಿಂತನೆ ನಡೀತಾ ಇದೆ. ರೋಡ್ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಇದೆ ಸರ್, ಎಲ್ಲ ಗುಂಡಿಗಳು ಬಿದ್ದಿದೆ. ಸರ್ಕಾರ ಗ್ಯಾರಂಟಿ ಯೋಜನೆಯನ್ನು ಸಕ್ಸಸ್ಫುಲ್ ಆಗಿ ಮಾಡಿದೆ, ಬಟ್ ಇದನ್ನು ಫೇಲ್ ಆಗಿದೆ. ರಸ್ತೆಗಳು ಗುಂಡಿ ಸಮಸ್ಯೆಗಳಾಗಿ, ಜನರ ಸಮಸ್ಯೆಗಳು. ಈಗಾಗಲೇ ವಾರ್ ಫುಟಿಂಗಲ್ಲಿ ಮೊನ್ನೆ ಬೆಂಗಳೂರು ವಿಚಾರ ಹೇಳಬೇಕಂತ ಹೇಳಿದ್ರೆ, ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಮಂತ್ರಿಗಳು ನಮ್ಮ ಡಿ ಕೆ ಶಿವಕುಮಾರ್ ಅವರು ಸಭೆ ಕರೆದು 1 ತಿಂಗಳಲ್ಲಿ ಅದನ್ನು ಗುಂಡಿಗಳನ್ನು ಮುಚ್ಚಬೇಕಂತ ಫರ್ಮಾನ್ ಹೊರಡಿಸಿದ್ದಾರೆ. ಯಾರು ಮಾಡೋದಿಲ್ಲ ಅಂತರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ತಿದ್ದು ಈಗಾಗಲೇ ಹೇಳಿದ್ದಾರೆ. ಅದೇ ರೀತಿ ಪ್ರತಿಯೊಂದು ಕ್ಷೇತ್ರ ಕೂಡ ಸುಮಾರು 50 ಕೋಟಿಯಷ್ಟು ಹಣ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಶಾಸಕರಿಗೆ ಬಿಡುಗಡೆ ಮಾಡ್ತಾ ಇದ್ದಾರೆ. ರೋಡ್ಗಳು ವಿಶೇಷವಾಗಿ ರೋಡ್ಗಳಿಗೋಸ್ಕರ ಆ ಹಣ ಬಿಡುಗಡೆ ಮಾಡ್ತಾರೆ. ಯಾಕಂದರೆ ಈ ಸಲ ಮಳೆ ಜಾಸ್ತಿ ಆಯಿತು, ಅದರಿಂದ ರೋಡ್ಗಳ ಹಾಳಾಗಿದೆ, ಅದನ್ನು ಇಲ್ಲ ಅಂತ ಹೇಳೋದಿಲ್ಲ. ಅದನ್ನು ಸರಿ ಮಾಡೋಂಥ ಕೆಲಸ ಮುಂದಿನ ನಾವು ಮಾಡ್ತೀವಿ. ಈಗಾಗಲೇ ಹಣ ಬಿಡುಗಡೆ ಆಗ್ತಾಯಿದೆ ಎಲ್ಲ ಶಾಸಕರಿಗೆ ತಲಾ 50 ಕೋಟಿಯಷ್ಟು.